ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋ ಜಯನಗರ ಹೌಸಿಂಗ್ ಸೊಸೈಟಿ ಬರುತ್ತೆ. ಇದು ಬಂದು 3000 ಸ್ಕ್ವೇರ್ ಫೀಟ್ ಬರುತ್ತೆ ಲ್ಯಾಂಡ್ ಏರಿಯಾ. ನಿಮಗೆ ಈಚ್ ಫ್ಲೋರ್ಗೆ ಎರಡೆರಡು ಯೂನಿಟ್ ಮಾಡಿದ್ದಾರೆ. 3 ಬೆಡ್ರೂಮ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮಗೆ ಫ್ರಂಟ್ ಎಲಿವೇಶನ್ ಎಲ್ಲ ಸ್ಕ್ರಾಚ್ಡ್ ಪೇಂಟ್ ಮಾಡಿಸಿದ್ದಾರೆ, ಬಬಲ್ ಡಿಸೈನ್ಸ್. ನಿಮಗೆ ಬಾಲ್ಕನಿಗೆಲ್ಲ ನಿಮ್ಗೆ MS ರೈಲಿಂಗ್ಸ್ ಹಾಕಿದ್ದಾರೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ, ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ನಿಮಗೆ ಇದು ರೋಡ್ ವಿಡ್ತ್ ಬಂದು ನಿಮಗೆ 50 ಫೀಟ್ ರೋಡ್ ಬರುತ್ತೆ. ನಿಮಗೆ ವೈಲ್ಡ್ ರೋಡ್ ಬರ್ತಿದ್ದು. ಈ ಪ್ರಾಪರ್ಟಿ ಟಾಪ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ. ಈಚ್ ಫ್ಲೋರ್ಗೆ ಎರಡೆರಡು ಯೂನಿಟ್ 3 ಬೆಡ್ರೂಮ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು ಕಾರ್ ಎಂಟ್ರಿ ಬರುತ್ತೆ, MS ಅಲ್ಲಿ ಮಾಡಿಸಿದ್ದಾರೆ. ಒಂದು ವಾಕಿಂಗ್ ಗೇಟ್ ಕೂಡ ಇದೆ. ಇಲ್ಲಿ ನಿಮಗೆ CC ಕ್ಯಾಮ್ರಾ ಆಲ್ರೆಡಿ ಪ್ರಾವಿಷನ್ ಮಾಡಿದ್ದಾರೆ. ಈ ಸೈಡ್ CC ಕ್ಯಾಮ್ರಾ ಹಾಕಿದ್ದಾರೆ. ಇದು ವಾಕಿಂಗ್ ಎಂಟ್ರಿ ಬರುತ್ತೆ, ಇದು ಕಾರ್ ಎಂಟ್ರಿ ಬರುತ್ತೆ, MS ಅಲ್ಲಿ ಮಾಡಿಸಿದ್ದಾರೆ. ಸ್ಲೈಡಿಂಗ್ ಬರುತ್ತೆ. ಹೀಗೆ ಬನ್ನಿ, ಇದು ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. ಈಚ್ ಫ್ಲೋರ್ಗೆ ಒಂದು ಕಾರು, ಒಂದು 2 ವೀಲರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ಹೆವಿ ಸೈಜ್ ಬೀಮು ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ನಿಮಗೆ ಇದು ಸೈಡ್ ಬಂದು ಸೌತ್ ಬರುತ್ತೆ, ಮೇನ್ ಡೋರ್ ಎಲ್ಲ ಈಸ್ಟ್ ಬರುತ್ತೆ. ನಿಮಗೆ ನೋಡಿ, ಇಲ್ಲಿ ಅಗ್ನಿಮೂಲಲ್ಲಿ ಟ್ರಾನ್ಸ್ಫಾರ್ಮ್ ಇಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಬರುತ್ತೆ, ಟ್ರಾನ್ಸ್ಫಾರ್ಮ್ ಬರುತ್ತೆ ಇಲ್ಲಿ. ಆಮೇಲೆ ಹೆವಿ ಸೈಜ್ ಪಿಲ್ಲರ್ ನೋಡಿ, ಏನು ಥಿಕ್ನೆಸ್ ಪಿಲ್ಲರ್ ಹೆವಿ ಸೈಜಲ್ಲಿ ಮಾಡಿಸಿದ್ದಾರೆ. ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ನಿಮಗೆ ಸೆಕ್ಯೂರಿಟಿ 24/7 ಸೆಕ್ಯೂರಿಟಿ ಇರ್ತಾರೆ ಇಲ್ಲಿ. ಹೀಗೆ ಬನ್ನಿ, ನಿಮಗೆ ಪಾರ್ಕಿಂಗ್ ಪೂರ್ತಿ ನಿಮಗೆ CC ಕ್ಯಾಮ್ರಾ ಆಲ್ರೆಡಿ ಫಿಟ್ ಆಗಿದೆ. ಇಲ್ಲಿ ನಿಮಗೆ ಇದು ದೇವಮೂಲೆ ಬರುತ್ತೆ, ನಾರ್ತ್ ಈಸ್ಟ್ ಕಾರ್ನರ್ ಮೂಲೆ ಬರುತ್ತೆ. ಇಲ್ಲಿ ಸಂಪ್ ಇದೆ, ಬೋರ್ ಇದೆ. ಆಮೇಲೆ ಇಂಡಿವಿಜುವಲ್ ಪ್ಯಾನಲ್ ಬೋರ್ಡ್ ಇದೆ. ಇಲ್ಲಿ ನಿಮಗೆ ಈಚ್ ಫ್ಲೋರ್ಗೆ 1 ಮೀಟರ್ ಹಾಕಿದ್ದಾರೆ. ಇಲ್ಲಿ ಇಂಡಿವಿಜುವಲ್ ಪ್ಯಾನಲ್ ಬೋರ್ಡ್ ಬರುತ್ತೆ. ನಿಮಗೆ ಪಾರ್ಕಿಂಗ್ ಇಂದಾನೆ, ಹೀಗೆ ಬನ್ನಿ, ಪಾರ್ಕಿಂಗ್ ಇಂದಾನೆ ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ. ನಿಮ್ಗೆ ಎಲ್ಲ ಫ್ಲೋರ್ಗೂ ಪಾರ್ಕಿಂಗ್ ಇಂದ ಲಿಫ್ಟ್ ಆಕ್ಸೆಸ್ ಇದೆ. ಇದು ಸ್ಟೇರ್ ಕೇಸ್ ಬರುತ್ತೆ. ಇದು 4 ಫೀಟ್ ಬರುತ್ತೆ. ಗ್ರಾನೈಟ್ ಅಲ್ಲೇ ಮಾಡಿದ್ದಾರೆ. MS ಅಲ್ಲಿ ನಿಮ್ಗೆ ರೈಲಿಂಗ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ನಿಮ್ಗೆ ಇದು ಗ್ರೌಂಡ್ ಫ್ಲೋರ್ ಯೂನಿಟ್ ಬರುತ್ತೆ. ನಿಮ್ಗೆ MS ಅಲ್ಲ SS ಅಲ್ಲ, ಇಲ್ಲೊಂದು ಸೇಫ್ಟಿ ಗ್ರಿಲ್ ಹಾಕ್ಸ್ಕೊಂಡ್ರೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ನಿಮಗೆ ಒಂದು ಬೆಲ್ ಪಾಯಿಂಟ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಅಪ್ ಟು 4 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ನಿಮಗೆ ಇದು ನಿಮಗೆ ಎಂಟ್ರಿ ಬಂದು ದೇವಮೂಲೆ ಎಂಟ್ರಿ ಬರುತ್ತೆ, ನಾರ್ತ್ ಈಸ್ಟ್ ಕಾರ್ನರ್ ಮೂಲೆ ಬರುತ್ತೆ ಇದು. ಹೀಗೆ ಬನ್ನಿ, ಇದು ಮೇನ್ ಡೋರ್ ವಾಸ್ಕಲ್ ಕೂಡ ಟೀ ಕುಡ್ ಬರುತ್ತೆ. ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ನಿಮಗೆ ಇಲ್ಲಿ ಟಿವಿ ಯೂನಿಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಟಿವಿ ಯೂನಿಟ್ ಹಾಕೋಬಹುದು. ಇಲ್ಲಿ ನಿಮಗೆ ಫ್ಲೋರಿಂಗ್ ಎಲ್ಲ 2x4 ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗು. ಇದು ನಿಮಗೆ ಡೈನಿಂಗ್ ಸ್ಪೇಸ್ ಬರುತ್ತೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ನಿಮ್ಗೆ ಈ ರೂಮ್ಗೆ ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಹೀಗೆ ಬನ್ನಿ, ಇದೊಂದು ರೂಮ್ ಬರುತ್ತೆ ನಿಮ್ಗೆ. ಹೀಗೆ ಬಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮ್ಗೆ ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ವೆಂಟಿಲೇಷನ್ UPVC ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಹೀಗೆ ಬನ್ನಿ, ಇದು ನಿಮಗೆ ಕಿಚನ್ ಬರುತ್ತೆ. ಎಲ್ ಶೇಪ್ ಅಲ್ಲಿ ಗ್ರಾನೈಟ್ ಸ್ಲ್ಯಾಬ್ ಹಾಕೊಡ್ತಾರೆ. ಅಪ್ ಟು 7 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ UPVC ಡೋರ್ ಹಾಕಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಇದು ನಿಮಗೆ ಇದು ಯುಟಿಲಿಟಿ ಬರುತ್ತೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಒಂದು ಸಿಂಕ್ ಹಾಕೊಡ್ತಾರೆ. ನಿಮಗೆ ಡೆಕ್, ಗಾಳಿ ಬೆಳಕೋಗೋಸ್ಕರ ಡೆಕ್ ಬಿಟ್ಟಿದ್ದಾರೆ ಇಲ್ಲಿ. ಹೀಗೆ ಬನ್ನಿ, ಇದು 3rd ರೂಮ್ ಬರುತ್ತೆ. ಇದಕ್ಕೆ ನಿಮಗೆ ಕಿಟಕಿ ಇಟ್ಟಿದ್ದಾರೆ. UPVC ಬರುತ್ತೆ ವಿತ್ ಮಸ್ಕಿಟೋ ನೆಟ್ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ನಿಮಗೆ 2x6 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು 3 ಬೆಡ್ರೂಮ್ ಯೂನಿಟ್ ಬರುತ್ತೆ. ಇನ್ನೊಂದು ಇದೆ, ಇದು 3 ಬೆಡ್ರೂಮು 2 ಬಾತ್ರೂಮ್ ಇದೆ. ಇನ್ನೊಂದು ತೋರಿಸ್ತೀನಿ ಬನ್ನಿ. ಅದು 3 ಬೆಡ್ರೂಮು 3 ಬಾತ್ರೂಮ್ಸ್ ಇದೆ. ಹೀಗೆ ಬನ್ನಿ, ಲಿಫ್ಟ್ ಅಲ್ಲಿ ಹೋಗೋಣ. ನಿಮಗೆ ಇದು ರೋಡ್ ಸೈಡ್ ಫ್ಲಾಟ್ ಬರುತ್ತೆ. ಇಲ್ಲೊಂದು ನೀವು ಒಂದು ಗೇಟ್ ಹಾಕೊಂಡ್ರೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ, ಸೇಫ್ಟಿ ಇರುತ್ತೆ. ಇದು ಈಸ್ಟ್ ಎಂಟ್ರಿ ಬರುತ್ತೆ ನಿಮಗೆ. ಹೀಗೆ ಬನ್ನಿ, ಮೇನ್ ಡೋರು ವಾಸ್ಕಲ್ ಎಲ್ಲ ಟೀ ಕುಡ್ ಬರುತ್ತೆ.
ನಿಮ್ಗೆ ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸೋಫಾ ಸೆಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ UPS ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ UPS ಇದೊಂದು ಕಿಟಕಿ ಇಟ್ಟಿದ್ದಾರೆ ವಿತ್ ಮಸ್ಕಿಟೋ ನೆಟ್ ಬರುತ್ತೆ. ಇದೆಲ್ಲ ಲಿವಿಂಗ್ ಸ್ಪೇಸ್ ಬರುತ್ತೆ ನಿಮಗೆ. ಇಲ್ಲಿ ಡೈನಿಂಗ್ ಸ್ಪೇಸ್ ಬರುತ್ತೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. 2x6 ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗು. ಇದು ಅಗ್ನಿಮೂಲೆ ಬರುತ್ತೆ ನಿಮ್ಗೆ. ಕಿಚನ್ ಮಾಡಿದ್ದಾರೆ. ಎಲ್ ಶೇಪ್ ಅಲ್ಲಿ ಗ್ರಾನೈಟ್ ಸ್ಲ್ಯಾಬ್ ಹಾಕೊಡ್ತಾರೆ. ಅಪ್ ಟು 7 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ UPS ಇದೊಂದು ಕಿಟಕಿ ಇಟ್ಟಿದ್ದಾರೆ ವಿತ್ ಮಸ್ಕಿಟೋ ನೆಟ್. ಇಲ್ಲಿ ಯುಟಿಲಿಟಿ ಬರುತ್ತೆ ನಿಮ್ಗೆ. ಫ್ಲೋರಿಂಗ್ ಎಲ್ಲ ಹ್ಯಾಂಡ್ ಟೈಲ್ಸ್ ಹಾಕಿದ್ದಾರೆ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇಲ್ಲಿ ಸಿಂಕ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ವಾಟರ್ ಪ್ರೂಫ್ ಡೋರ್ಗಳು ಬರುತ್ತೆ ನಿಮ್ಗೆ. ಹೀಗೆ ಬನ್ನಿ. ಇದು ಕಾಮನ್ ರೂಮ್ ಬರುತ್ತೆ. UPS ಇದೊಂದು ಕಿಟಕಿ ಇಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಸೆಕೆಂಡ್ ರೂಮ್ ಬರುತ್ತೆ ನಿಮ್ಗೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ UPS ಇದು ವಿತ್ ಮಸ್ಕಿಟೋ ನೆಟ್. ಫ್ಲೋರಿಂಗ್ ಎಲ್ಲ ನಿಮ್ಗೆ 2x6 ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಅಟ್ಯಾಚ್ ಬರುತ್ತೆ ಇದಕ್ಕೆ. ಹೀಗೆ ಬನ್ನಿ. ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಅಪ್ ಟು ನಿಮ್ಗೆ 10 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಗೀಸರ್ ಹಾಕೊಳ್ಳೋ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲೊಂದು ಕಮೋಡ್ ಬರುತ್ತೆ. ಹೀಗೆ ಬನ್ನಿ. ಇದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. 3rd ರೂಮ್ ಬರುತ್ತೆ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. UPS ಇದೊಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ನಿಮ್ಗೆ ರೋಡ್ ಸೈಡ್ ಇರೋದ್ರಿಂದ ಇಲ್ಲೊಂದು ಬಾಲ್ಕನಿ ಬರುತ್ತೆ. ರೋಡ್ ಸೈಡ್ ಬಾಲ್ಕನಿ ಬರುತ್ತೆ. ಹೀಗೆ ಬನ್ನಿ. ನಿಮ್ ಬಾಲ್ಕನಿಗೆ MSL ರೇಲಿಂಗ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ನಿಮ್ಗೆ ಒಳ್ಳೆ ಗಾಳಿ ಬೆಳಕಿಗೆ ಒಳ್ಳೆ ಪ್ರಾಪರ್ಟಿ. ಇದು 3 ಬೆಡ್ರೂಮ್ ಬರುತ್ತೆ. ಇದು 1500 ಸ್ಕ್ವೇರ್ ಫೀಟ್ ಬರುತ್ತೆ. ಕಾಮನ್ ಓಪನ್ ಟೆರೆಸ್ ಇದೆ. ಟೆರೆಸ್ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ. ನಿಮ್ಗೆ MSL ಡೋರ್ ಮಾಡಿಸಿದ್ದಾರೆ ಸೇಫ್ಟಿಗೆ. ನೀವು ಇಲ್ಲಿ ಬಟ್ಟೆ ಒಣಗಾಕೋಕೆ ಆಂಗಲ್ ಹಾಕಿದ್ದಾರೆ. ಇಲ್ಲಿ ಬಟ್ಟೆ ಒಣಗಾಕೋಬಹುದು. ನಿಮ್ಗೆ ಇದ್ರ ಪ್ರಾಪರ್ಟಿ ಪಕ್ಕದಲ್ಲೇ ವಿದ್ಯಾಶಿಲ್ಪ ಸ್ಕೂಲ್ ಬರುತ್ತೆ. ನಿಮ್ಗೆ ಅಪೋಸಿಟ್ ಕಾಣಿಸ್ತಾ ಇದೆಯಲ್ಲ ಅದೇ ವಿದ್ಯಾಶಿಲ್ಪ ಸ್ಕೂಲ್ ಬರುತ್ತೆ. ಅದ್ರ ಪಕ್ಕದಲ್ಲೇ ನಿಮ್ಗೆ ಅಲ್ಲಿ ಎದುರುಗಡೆ ಗಾಡಿಗಳು ಹೋಗ್ತಾ ಇದೆಯಲ್ಲ ಅದು 80 ಫೀಟ್ ರೋಡ್ ಬರುತ್ತೆ. ನಿಮ್ಗೆ ಇಲ್ಲಿಂದ ಲೆಫ್ಟ್ ತಗೊಂಡು ಹೋದ್ರೆ ಜಸ್ಟ್ 200 ಮೀಟರ್ ಹೋದ್ರೆ KSIT ಕಾಲೇಜ್ ಬರುತ್ತೆ. ಆಮೇಲೆ ನಿಮ್ಗೆ ಇಲ್ಲಿಂದ 200 ಮೀಟರ್ ಹೋದ್ರೆ ಕನಕಪುರ ಮೇನ್ ರೋಡ್ ಸಿಗುತ್ತೆ. ಆಮೇಲೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಈ ಪ್ರಾಪರ್ಟಿ ನಿಮಗೆ ಬ್ಯೂಟಿಫುಲ್ ಲೊಕೇಶನ್ ಲೊಕೇಟ್ ಆಗಿದೆ. ಜಯನಗರ ಹೌಸಿಂಗ್ ಸೊಸೈಟಿ ಬರುತ್ತೆ. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಕೊಟ್ಟಿರ್ತೀವಿ. ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಲೊಕೇಶನ್ ಇದ್ರ ಪ್ರೈಸ್ ಎಲ್ಲ ಕೊಟ್ಟಿರ್ತೀವಿ. ಚೆಕ್ ಮಾಡಿಬಿಟ್ಟು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇನು ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್.